ಬನ್ನಿ ಸ್ನೇಹಿತರೆ, ನಮ್ಮ ದೇಶಕ್ಕೆ ಆಗಸ್ಟ್ 47 15 ಆಗಸ್ಟ್ಗೆಲ್ಲ ಸ್ವಾತಂತ್ರ್ಯ ಬಂದಿದ್ದು. ಜನವರಿ 22ನೇ ತಾರೀಕು 2024ನೇ ಇಸ್ವಿ ಜನವರಿ 22ನೇ ತಾರೀಕು ಸ್ವಾತಂತ್ರ್ಯ ಬಂತು. ಇದಕ್ಕೆ ಆಧಾರ ಏನು ಅಂತಂದರೆ, ಬಾಬರ್ ಇದ್ದ, ಅವನು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡ್ದ, ನಮ್ಮ ಸ್ವಾಭಿಮಾನನ ನಾಶ ಮಾಡ್ದ, ನಮ್ಮ ಸ್ವಾವಲಂಬನೆ ನಾಶ ಮಾಡ್ದ. ಇದಕ್ಕೆಲ್ಲ ಪೂರಕವಾಗಿ ಏನು ಅಯೋಧ್ಯೆಯಲ್ಲಿ ದೇವಸ್ಥಾನ ಇತ್ತು ಅದನ್ನು ಕೆಡವಿಬಿಟ್ಟು ಮಸೀದಿ ಮಾಡ್ದ. ಇದೇನಾಯಿತು, 600 ವರ್ಷಗಳ ಕಾಲ ಹಿಂದೂಗಳು ಯುದ್ಧ ಮಾಡಿದ್ರು. ಪ್ರಪಂಚದಲ್ಲಿ ಎಲ್ಲೆಲ್ಲ ಈ ಥರದ್ದು ಇದು ಹಿಸ್ಟ್ರಿ ಇಲ್ಲ. 600 ವರ್ಷಗಳ ಕಾಲ ಮದ್ದುಗುಂಡುಗಳನ್ನ ತಗೊಂಡು ಯುದ್ಧ ಮಾಡಿದ್ರು, ಕತ್ತಿ ಗುರಾಣಿಗಳನ್ನ ತಗೊಂಡು ಯುದ್ಧ ಮಾಡಿದ್ರು, ಬಿಲ್ಲು ಬಾಣಗಳನ್ನ ತಗೊಂಡು ಯುದ್ಧ ಮಾಡಿದ್ರು, ಬ್ಯಾಲೆಟ್ ಪೇಪರ್ಗಳ ಮುಖಾಂತರ ಯುದ್ಧ ಮಾಡಿದ್ರು, ಡೆಮಾಕ್ರಸಿ ಅಂತ ಹೇಳಿದ್ಮೇಲೆ. ಇದೆಲ್ಲ ಆದಮೇಲೆ 22ನೇ ತಾರೀಕು ಜನವರಿ 2024ನೇ ಇಸ್ವಿನಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆದಾಗ ರಾಮಲಲ್ಲನ ಪ್ರತಿಷ್ಠಾಪನೆ ಆಯಿತು. ಅದು ನರೇಂದ್ರ ಮೋದಿಯವರ ಕಾಲದಲ್ಲಾಯಿತು. ಇಂಥ ಮಹತ್ ಕಾರ್ಯ ನಡೆದಾಗ ನಮ್ಮ ಸ್ವಾಭಿಮಾನ ಜಾಸ್ತಿ ಆಗುತ್ತೆ, ಸ್ವಾವಲಂಬನೆ ಇದು ಜಾಸ್ತಿ ಆಗುತ್ತೆ. ಸ್ವಾವಲಂಬನೆ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದು ಹಿಂದೆ ನಮ್ಮ ಡ್ರೋನ್ ದೀದಿ ಬಗ್ಗೆ ಮಾತಾಡಿದ್ದೀನಿ. ಏನು ಅಂದರೆ, ಯಾವಾಗ ಹೊಸ ಥಿಂಕಿಂಗ್ ಶುರುವಾಯಿತು, ನಮ್ಮ ಥಿಂಕಿಂಗ್ ಬದಲಾವಣೆ ಆಯಿತು. ನಮ್ಮ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15 1947ರಲ್ಲ, ಜನವರಿ 22 2024ನೇ ಇಸ್ವಿ ಅಂತ ಹೇಳಿದೆ. ಒಂದು ಬದಲಾವಣೆ ಥಿಂಕಿಂಗಲ್ಲಾಗಿದ್ದು. ಎರಡನೇ ಬದಲಾವಣೆ ನಮ್ಮ ಡ್ರೋನ್ ದೀದಿ ಬಗ್ಗೆ ಮಾತಾಡಿದೆ. ನಾವು ಡ್ರೋನ್ಗಳನ್ನ ಉಪಯೋಗಿಸ್ಬೇಕು, ರೋಗ ನಿಯಂತ್ರಣ ಮಾಡಬೇಕು, ಪೆಸ್ಟಿಸೈಡ್ಗಳನ್ನ ಹಾಕಬೇಕು, ಔಷಧಿಗಳನ್ನ ಸಿಂಪಡಿಸಬೇಕು, ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದ್ರಲ್ಲಿ ಭಾಳ ಹೆಲ್ಪ್ ಮಾಡುತ್ತೆ ಡ್ರೋನ್ಗಳು. ಇದನ್ನು ನಮ್ಮ ರೈತಾಪಿ ಜನಾಂಗಕ್ಕೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಉಪಯೋಗ ಬರೋ ಅಂಥ ಇದನ್ನು ನಮೋ ಡ್ರೋನ್ ದೀದಿ ಅಂತ ನರೇಂದ್ರ ಮೋದಿಯವರು ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದ್ದಾರೆ. ಇದನ್ನೆಲ್ಲ ಇದು ಮಾಡಬೇಕು ಅಂತಂದ್ಬಿಟ್ಟು ಹಳೆ ಎಪಿಸೋಡಲ್ಲಿ ಮಾತಾಡಿದೆ. ಬನ್ನಿ, ನಮಗೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ 15 1947 ಜನವರಿ 22 2024 ಅಂತ ಹೇಳಿದೆ. ಇದಕ್ಕೆ ಕಾರಣೀಭೂತರಾಗಿದ್ದು ನರೇಂದ್ರ ಮೋದಿಯವರಾದರೂ ಅವ್ರಿಗಿಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದಾರೆ. ಅವರು ಗೋರಖ್ಪುರದಲ್ಲಿ ಗೋರಖ್ನಾಥ್ ಮಠ ಅಂತ ಮಾಡ್ತಾರೆ ನೋಡಿ. ಅವರು ಯೋಗಿ ಆದಿತ್ಯನಾಥ್ ಹಿಂದೂ ಸನ್ಯಾಸಿ. ಅವರು ಅನೇಕ ಕ್ರಾಂತಿಕಾರಕ ಸ್ಟೆಪ್ಗಳನ್ನ ತೊಗೊಂಡಿದ್ದಾರೆ. ಆ ಕ್ರಾಂತಿಕಾರಕ ಸ್ಟೆಪ್ ತೊಗೊಂಡಿರೋದ್ರಿಂದನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು. ಇದು ಒಂದು ಅಂತ ಹೇಳ್ಬೋದು. ಇನ್ನೊಂದೇನು ಅಂದರೆ, ಈ ಮೈಂಡ್ ಸೆಟ್ನ ಚೇಂಜ್ ಮಾಡ್ತಾ ಇದ್ದಾರೆ ನೋಡಿ. ಸ್ವಾತಂತ್ರ್ಯ ಬಂದಾಗ ನಮ್ಮ ಸಂವಿಧಾನದಲ್ಲಿ ಸೆಕ್ಯುಲರ್ ಅಂತ ಸೇರಿಸ್ಬಿಟ್ರು. ನಾವು ಅವಾಗ 90% ಹಿಂದೂಗಳಿದ್ವಿ 1947ನಲ್ಲಿ. ಈಗ ಏನಾಗಿದೆ, 70ರಿಂದ 75% ಮಧ್ಯವಂತಿಸಿದ್ವಿ. ಅಂದು ಸುಮಾರು 20% ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಯಿತು. ಇದೇ ಥರ ಮುಂದುವರೆದರೆ ಇನ್ನೂ 100 ವರ್ಷಗಳಲ್ಲಿ ಹಿಂದೂಗಳು 20% ಆಗ್ತಾರೆ, ಮುಸಲ್ಮಾನರು 50%ಗಿಂತ ಜಾಸ್ತಿ ಆಗ್ತಾರೆ, 80% ಆಗ್ತಾರೆ. ಆವಾಗ ಹಿಂದೂಸ್ತಾನ ಇಸ್ಲಾಮಿಕ್ ರಾಷ್ಟ್ರ ಆಗೋದಿಲ್ವಾ? ಆವಾಗ ನಾವು ಎಲ್ಲರೂ ಮುಸಲ್ಮಾನರಾಗಬೇಕಾಗತ್ತೆ. ಆವಾಗ ಅರಾಜಕತೆ ಅರಾಜಕತೆ ಅಂತಂದರೆ ಅಫ್ಘಾನಿಸ್ತಾನದಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ, ಬನ್ನಿ ಲಿಬಿಯಾದಲ್ಲಿ ತಾಂಡವಾಡ್ತಾ ಇದೆ, ಪಾಕಿಸ್ತಾನದಲ್ಲಿ ತಾಂಡವಾಡ್ತಾ ಇದೆ, ಮತ್ತು ಅನೇಕ ಇಸ್ಲಾಮಿಕ್ ರಾಷ್ಟ್ರಗಳು ಏನಾಗಿದೆ ಎಲ್ಲವೂ ಇವತ್ತು ನಾಶ ಆಗೋ ಸ್ಟೇಜಿಗೆ ಬಂದುಬಿಟ್ಟಿದೆ. ಈ ಥರ ಆಗಬಾರ್ದು ಅಂತಂದರೆ ನಾವು ಧರ್ಮದಲ್ಲಿ ರಾಜಕಾರಣವನ್ನು ಬೆರೆಸಬೇಕು. ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಧರ್ಮದಲ್ಲಿ ರಾಜಕಾರಣ ಬೆರೆಸಬಾರ್ದು ಅಂತ ಹೇಳಿದ್ರು. ಆದರೆ ಮುಸಲ್ಮಾನರಿಗೆ ಅಪೀಸ್ಮೆಂಟ್ ರಾಜಕೀಯ ಮಾಡ್ತಾ ಅನೇಕ ಸೌಲಭ್ಯಗಳನ್ನ ಕೊಟ್ಟರು. ಶರಿಯತ್ಲಾ ಕಾನ್ಸ್ಟಿಟ್ಯೂಷನ್ಗೆ ಸಮನಾಗಿದೆ ಬಿಟ್ಬಿಟ್ರು. ಹಿಂದೂಗಳಿಗೆ ಮಾತ್ರ ಒಂದು ಮದುವೆ ಅಂತ ಹೇಳಿದ್ರು, ಮುಸಲ್ಮಾನರಿಗೆ 4 ಮದುವೆ ಮಾಡ್ಕೊಳ್ಳೋದಕ್ಕೆ ಬಿಟ್ಟರು. ಈ ಥರ ಎಲ್ಲ ಮಾಡ್ಕೋತಾ ಬಂದಾಗ ನಾವು ಸೆಕೆಂಡ್ ಗ್ರೇಡ್ ಸಿಟಿಸನ್ ಆದ್ವಿ. ನಾವು ಹೇಗೆ ನಾಶ ಆಗ್ತಿದ್ವಿ ನಮಗೆ ಗೊತ್ತೇ ಆಗಲಿಲ್ಲ. ಇದನ್ನೇನಾಯಿತು, ನಾವು ಒಂದೊಂದೇ ಹೆಜ್ಜೆನ ಈಗ ಇಡ್ತಾಯಿದ್ವಿ. 2024 ಜನವರಿ 22 ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಜನವರಿ 22 2024 ಅಂತ ಹೇಳಿದ್ದೀನಿ. ಅನೇಕ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಬನ್ನಿ, ಮುಂದಿನ ಸ್ಟೆಪ್ ಏನಾಯಿತು ಅಂತ ನೋಡೋಣ. ನೋಡಿ, ಈ ಮುಸಲ್ಮಾನರ ಅಪೀಸ್ಮೆಂಟ್ ಜಾಸ್ತಿ ಆಗ್ತಾ ಏನಾಯಿತು, ಮುಖ್ತಾರ್ ಅನ್ಸಾರಿ ಅಂತ ಅಂದ್ಬಿಟ್ಟು ಇವತ್ತಿನ ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ಹಿಂದಿ ನ್ಯೂಸ್ ಚಾನಲ್ಗಳಲ್ಲಿ ಅದೇ ಮೇಯ್ನ್ ನ್ಯೂಸು. ರಿಪಬ್ಲಿಕ್ ಡೇ ದಿವಸನೂ ಕೊಡೋದಿಲ್ಲ, ಇಂಡಿಪೆಂಡೆನ್ಸ್ ಡೇನೂ ಕೊಡೋದು. ಅಷ್ಟು ದೊಡ್ಡದಾಗಿ ನ್ಯೂಸ್ ರನ್ ಆಗ್ತಾಯಿದೆ. ಏನು ಅಂದರೆ, ಆತ ಡಾನ್ ಅಂತೆ 2 ಕೇಸುಗಳಲ್ಲಿ ಅದನ್ನು 2 ಜೀವಾವಧಿ ಶಿಕ್ಷೆ ಆಗಿದೆ. ಅಂದರೆ ಸಾಯೋ ತನಕ ಜೈಲಲ್ಲೇ ಇರಬೇಕು. ಆತ ಮಾಡ್ತಕ್ಕಂಥ ಕ್ರೌರ್ಯ, ಅಟ್ಟಹಾಸ, ಮರ್ಡರು, ಎಕ್ಸ್ಟಾರ್ಷನ್ನು, ಭೂಮಿ ಮೇಲೆ ಹೋಗಿ ಕೂತ್ಕೊಳ್ಳೋದು, ಈ ಭೂಮಿ ಚೆನ್ನಾಗಿದೆಯಾ ನಂದು ಅಂತ ಆಕ್ರಮಣ ಮಾಡ್ಕೊಂಬಿಡೋದು. ಮತ್ತು ಯಾವ್ದಾದ್ರು ಹಿಂದೂ ಹೆಣ್ಮಕ್ಳು ಚೆನ್ನಾಗಿದ್ದಾರ, ನನ್ನ ಹೆಂಡತಿ ತಗೊಂಬಂದು ಮನೇಲಿ ಇಟ್ಕೊಂಬಿಡೋದು.
ಕೋಟೆ ಕಟ್ಕೊಂಡಿದ್ದಾನೆ ಅಂತ ನೋಡ್ಬೋದು. ಇವತ್ತು News24 ಅನ್ನೋ ಚಾನಲ್ ನೋಡ್ತಾ ಇದ್ವಿ, ಪ್ರೈವೇಟ್ ಕೋಟೆನೇ ಇದೆ. ಕೋಟೆ ಒಳಗೆ ಇವತ್ತಿನ ಪೊಲೀಸರು ಹೋಗೋಕ್ಕಾಗೋದಿಲ್ಲ. ಇಂಥವನಿಗೆ ಪೂರಕವಾಗಿ ಕೆಲಸ ಮಾಡ್ತಿದ್ದವರು ಸಮಾಜವಾದಿ ಪಕ್ಷ, ಇಂಥವನಿಗೆ ಪೂರಕವಾಗಿ ಇಂಥವನ್ನ ಪೋಷಿಸ್ತಿದ್ದವರು ಬಹುಜನ ಸಮಾಜವಾದಿ ಪಾರ್ಟಿ, ಇಂಥವನ್ನ ಪೂರಕವಾಗಿ ಸಂರಕ್ಷಣೆ ಮಾಡ್ತಿದ್ದವರು. ಇವನು ಮಾಡ್ತಿರೋದೆಲ್ಲ ಸರಿ. ಸೆಕ್ಯುಲರು ಹಿಂದೂಗಳು ತಾಳ್ಮೆ ಇರಬೇಕು, ಹಿಂದೂಗಳು ಇನ್ನೂ ಶಾಂತಿಯಿಂದ ಇರಬೇಕು. ಮನೆ ತಾಯಿಯಿಂದ ರೇಪ್ ಮಾಡಿದ್ರು, ಹೆಣ್ಮಕ್ಳನ್ನ ರೇಪ್ ಮಾಡಿದ್ರು, ಇನ್ನೂ ತಾಳ್ಮೆ ಇರಬೇಕು ಅಂತ ಹೇಳ್ತಾ ಇವರು ಕಾಂಗ್ರೆಸ್ನವರು ನಮ್ಮನ್ನು ಯಾಮಾರಿಸ್ತಾ ಇದ್ದಾರಲ್ಲ. ಈ ಕಾಲ ಎಲ್ಲ ಹೊರಟೋಗಿದೆ. ಯೋಗಿ ಆದಿತ್ಯನಾಥ್ ಅವರು ಭಾಳ ಸ್ಟ್ರಾಂಗಾಗಿ ಹೋಗಿದೆ. ಆದ್ದರಿಂದನೇ ಹೇಳ್ತಾ ಇದ್ದೀವಿ, ಧರ್ಮದ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ಸನ್ಯಾಸಿಗಳ ಮಂತ್ರಿಗಳಾಗಬೇಕು, ಸನ್ಯಾಸಿಗಳ ಮುಖ್ಯಮಂತ್ರಿ ಆಗಬೇಕು, ಸನ್ಯಾಸಿಗಳ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳ್ತೀನಿ. ಬನ್ನಿ, ಇವತ್ತು ಇನ್ನೊಂದು ಮಹತ್ತರವಾದ ಬೆಳವಣಿಗೆ ಏನಿದೆ. ಮುಕ್ತಾರ್ ಅನ್ಸಾರಿ ಏನು ಡಾನ್ ಆಗಿದ್ದ, ಅವನು ಕೃಷ್ಣಾನಂದ ರಾಯ್ ಅಂತ ಅಂದ್ಬಿಟ್ಟು ಒಂದು ಹಿಂದೂ ಮುಖಂಡನ ಕೊಲೆ ಮಾಡ್ತಾನೆ. ಆ ಕೃಷ್ಣಾನಂದ ರಾಯ್ ಅನ್ನೋರು ಅಪರಾಧ ಏನು ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಮುಕ್ತಾರ್ ಅನ್ಸಾರಿ ಇರೋದು ಗಾಜಿಯಾಪುರ್ ಅಂದ್ಬಿಟ್ಟು, ಗಾಜಿಯಾಬಾದ್ ಬೇರೆ, ಅಲ್ಲಿ ರಾಜನಾಥ್ ಸಿಂಗ್ ಅವರು ಬರ್ತಾರೆ. ಗಾಜಿಪುರ್ ಅಂದ್ಬಿಟ್ಟು, ಗಾಜಿಪುರಲ್ಲಿ ನೋಡಿ ಕಾಶಾಬಾದ್ ಮತ್ತು ಮೊಹಮ್ಮದಾಬಾದ್ ಅಂತ ಬರುತ್ತೆ. ಮೊಹಮ್ಮದಾಬಾದಲ್ಲಿ ಈಗ ಕೆಲವು ದಿನಗಳ ಹಿಂದೆ ಈ ಕೃಷ್ಣಾನಂದ ರಾಯ್ ಅನ್ನೋನು ML ಆಗಿ ಎಲೆಕ್ಟ್ ಆಗ್ತಾರೆ. ಹಿಂದೂ ಆತ ML ಆಗಿ ಎಲೆಕ್ಟ್ ಆಗ್ತಾರೆ. ಅದು ಮುಸ್ಲಿಂ ಡಾಮಿನೇಟೆಡ್ ಏರಿಯಾ, ಅಂದರೆ ಅದು ಮುಕ್ತಾರ್ ಅನ್ಸಾರಿ ಏನಿದ್ರು ಆ ಏರಿಯಾ. ಅವ್ರ ಅಣ್ಣ ಅದಕ್ಕಿಂತ ಹಿಂದೆ 2 ಸಾರಿ ML ಆಗಿರ್ತಾರೆ. ಇವ್ರೇನು ಮಾಡ್ತಾರೆ, ಅವ್ರ ಅಣ್ಣನ ಸೋಲಿಸಿ ಇವರು ಎಲೆಕ್ಟ್ ಆಗ್ತಾರೆ. ಯಾರು? ಕೃಷ್ಣಾನಂದ ರಾಯ್ ಅನ್ನೋರು ಎಲೆಕ್ಟ್ ಆಗ್ತಾರೆ. ಇವ್ರು ಮಾಡಿದ್ದ ಮಹಾಪರಾಧ ಇದೆ. ಡೆಮಾಕ್ರಸಿ ಸತ್ತೋಗಿದೆ. ಏನಾಗಿದೆ, ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೆ ಜಾಣ ಅಂತ ಆಗಲೆಲ್ಲ ಹೇಳ್ತಿಲ್ಲ. ಇದೊಂದು ಉದಾಹರಣೆ ತಗೊಂಡು ಮಾತಾಡ್ತೀವಿ. ಆವಾಗಿಂದ ಏನಾಗುತ್ತೆ, ಮುಕ್ತಾರ್ ಅನ್ಸಾರಿಗೆ ರೋಷ ಬರುತ್ತೆ. ಇವನ್ನ ಎಲಿಮಿನೇಟ್ ಮಾಡಿಬಿಡ್ಬೇಕು. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಗೆದ್ದುಬಿಟ್ಟಿರ್ತಾರೆ ಇವರು. ಇವ್ರನ್ನ ಎಲಿಮಿನೇಟ್ ಮಾಡಬೇಕು ಅಂತ ಸ್ಕೆಚ್ ಹಾಕೋಕ್ಕೆ ಶುರು ಮಾಡ್ತಾರೆ. ಈ ಕೆಲವು ವರ್ಷಗಳ ಹಿಂದೆ ಕೃಷ್ಣಾನಂದ ರಾಯ್ ಮೇಲೆ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಾಗ ಸುಮಾರು 8-10 ಜನ ಗುಂಡು ಹಾರಿಸ್ತಾರೆ. ಒಂದು ಗುಂಡು ಒಬ್ಬ ಮನುಷ್ಯನ ಸಾಯಿಸುತ್ತೆ. ಆ ಥರ ಸುಮಾರು 400 ಗುಂಡುಗಳು ಕೃಷ್ಣಾನಂದ ರಾಯ್ ಮತ್ತು ಅವ್ರ ಸಹಚರರು 7-8 ಜನ 10 ಜನ ಇರ್ತಾರೆ. ಎಲ್ಲರ ಮೇಲೂ ಸಾಯಿಸ್ತಾರೆ. ಕೃಷ್ಣಾನಂದ ರಾಯ್ ಜೊತೆ 7-8 ಜನ 10 ಜನ ಹಿಂದೂಗಳು ಸತ್ತೋಗ್ತಾರೆ. ಕೃಷ್ಣಾನಂದ ರಾಯ್ ಒಂದು ದೇಹದಲ್ಲಿ ಸುಮಾರು 100ಕ್ಕಿಂತ ಹೆಚ್ಚು ಬುಲೆಟ್ಗಳು ಇರುತ್ತಂತೆ. ಅಷ್ಟು ಸಾಲದು ಅಂತ ಅಂದ್ಬಿಟ್ಟು ಇವರೇನು ಮಾಡ್ತಾರೆ, ಮುಕ್ತಾರ್ ಅನ್ಸಾರಿ ಶಿಷ್ಯಂದರು ಇವನ್ನ ಕಿರ್ಬೆಟ್ನ ಕತ್ತಿಸ್ಕೊಂಡು ಹೋಗಿ ಕೊಡ್ತಾರಂತೆ. ನೋಡಿ, ಕೊಂದಿದ್ದೀನಿ ಅಂತ ತೋರಿಸ್ತಾರಂತೆ. ಈ ಥರ ಮರ್ಡರು, ಎಕ್ಸ್ಟಾರ್ಷನ್ನು, ಸುಲಿಗೆ, ದುರಾಚಾರ, ರೇಪು ಎಲ್ಲ ಮಾಡ್ಬಿಟ್ಟು 100ಕ್ಕಿಂತ ಹೆಚ್ಚು ಕೇಸುಗಳಿದೆ. ಆತನ ಡಾನ್ ಅಂತ ಮೆರೆಸ್ತಾರೆ ಸಮಾಜವಾದಿ ಪಕ್ಷ. ಮತ್ತು ಹಿಂದೂಗಳೇನು ಮಾಡ್ತಾರೆ, ಹೆದರ್ಕೊಂಡು ಬದುಕ್ತಾರೆ. ಇವತ್ತೇನಾದರೂ 1 ಎಕರೆ ಜಮೀನಿತ್ತು, ಅವ್ನ ಕಣ್ಣಿಗೆ ಬಿತ್ತು ಅಂತಂದ್ರೆ ಸುಮ್ಮನೆ ಬಿಟ್ಬಿಟ್ಟು ಬೇರೆ ಊರಿಗೆ ಬರಬೇಕು. ಕಾನೂನುಗಳಿಗೆ ಏನು ಬೆಲೆ ಇಲ್ಲ, ಪೇಪರ್ಗಳಿಗೇನು ಬೆಲೆ ಇಲ್ಲ, ಏನಕ್ಕೂ ಬೆಲೆ ಇಲ್ಲ. ಆ ಥರ ಆಗೋಗಿದೆ. ಇಂಥವ್ರನ್ನ ಪೋಷಿಸ್ತಿರ್ತಕ್ಕಂಥ ಮುಲಾಯಂ ಸಿಂಗ್ ಯಾದವ್, ಈ ಮುಲಾಯಂ ಸಿಂಗ್ ಯಾದವ್ ಬದುಕಿರೋವರೆಗೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ ಬಿಡಲಿಲ್ಲ. ಇವ್ರ ಮಗ ಅಖಿಲೇಶ್ ಯಾದವ್ ಈಗ ಸಮಾಜವಾದಿ ಪಕ್ಷದ ಮುಖ್ಯಸ್ಥರಾಗಿದ್ದಾರೆ. ಅವರು ಸಹ ಇಂಥವ್ರು 4-5 ಜನ ಇಟ್ಕೊಂಡು ಇಡೀ ಉತ್ತರ ಪ್ರದೇಶನ ರೂಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ.